ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 3 ಕೋಟಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಯಾವಾಗಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಹಾಗೆ ವೀಡಿಯೋಸ್ನ ನೋಡ್ತೀರಾ, 90% ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, ಲೈಕ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು, ಇನ್ನೂ ಹೆಚ್ಚು ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಕೊಡುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, 3 ಕೋಟಿ ಅಷ್ಟು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಕ್ಕೆ ಕೇಂದ್ರ ಆಹಾರ ಇಲಾಖೆಯಿಂದ ಅನುಮತಿನ ಕೊಟ್ಟಿದ್ದಾರೆ. ಯಾಕೆಂದರೆ ಈಗ ಹೊಸ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡೋಕ್ಕಾಗಲಿ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅನುಮತಿ ಕೊಡೋದಾಗಲಿ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಇಬ್ಬರು ಕೂಡ ಒಪ್ಕೊಂಡ್ರೆ ಮಾತ್ರ ಈ ಒಂದು ಪ್ರೋಸೆಸ್ ನಡೆಯುವಂಥದ್ದು. ಇಷ್ಟು ದಿನ ಹೊಸ ರೇಷನ್ ಕಾರ್ಡ್ಗೆ ಅನುಮತಿ ಕೊಟ್ಟಿರಲಿಲ್ಲ. ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಮೊನ್ನೆ. ಏನಂತಂದರೆ ಇಷ್ಟು ದಿನ ಏನು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು, ಟೋಟಲ್ ಆಗಿ 8.51 ಕೋಟಿ ರೇಷನ್ ಕಾರ್ಡ್ಗಳು ಅನರ್ಹರು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಎಲ್ಲ ರಾಜ್ಯಗಳಿಗೂ ಗುರುತಿಸಿ ಕಳಿಸಿರ್ತಾರೆ ಒಂದು ಲಿಸ್ಟ್ನ. 8.51 ಕೋಟಿ ರೇಷನ್ ಕಾರ್ಡ್ಗಳು. ಯಾಕೆಂದರೆ ಇದರಲ್ಲಿ ಅನರ್ಹರು ಅಂತ ಅವರಿಗೆ ಡೌಟ್ ಬಂದು ಡೌಟ್ ಬಂದು ಒಂದು ಲಿಸ್ಟ್ನ ಕಳಿಸಿರ್ತಾರೆ. ಅದರಲ್ಲಿ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಅಥವಾ 4 ವೀಲರ್ಸ್ ಇಟ್ಕೊಂಡಿರೋರು ಇರ್ತಾರೆ. ಹಾಗೆ ಅವರಿಗೆ ಹೇಗೆ ಅನರ್ಹರು ಅಂತ ಡೌಟ್ ಬಂದಿರುತ್ತೋ ಆ ಥರ 8.51 ಕೋಟಿ ಅನರ್ಹರನ್ನ ಗುರುತಿಸಿ ಎಲ್ಲ ರಾಜ್ಯಗಳಿಗೂ ಆ ಲಿಸ್ಟ್ನ ಕಳಿಸಿದ್ದಾರೆ. ಅದರಲ್ಲಿ ಕೆಲವು ರಾಜ್ಯಗಳು ಅನರ್ಹರನ್ನ ಗುರುತಿಸಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ, ಕೆಲವರು ಗುರುತಿಸಿದ್ದಾರೆ ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ, ಕೆಲವರು ಗುರುತಿಸು ಇಲ್ಲ ಕ್ಯಾನ್ಸಲ್ ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಕಂಟಿನ್ಯೂಸ್ ಆಗಿ ಅನರ್ಹರನ್ನ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ, ಕೆಲವೊಬ್ರದ್ದು ವರ್ಗಾವಣೆ ಮಾಡಿದ್ದಾರೆ. ಟೋಟಲ್ ಆಗಿ ಇದುವರೆಗೂ ಕೂಡ 2.21 ಕೋಟಿ ಅನರ್ಹ ಸರ್ಕಾರ ಅನುಮಾನ ಪಟ್ಟಿ ಲಿಸ್ಟ್ನ ಕಳಿಸಿದ್ದು 8.51 ಕೋಟಿ ಎಲ್ಲ ರಾಜ್ಯಗಳಿಗೂ ಕಳಿಸಿದ್ದಕ್ಕೆ ಇಷ್ಟು ದಿವಸದಲ್ಲಿ 2.21 ಕೋಟಿ ಅನರ್ಹ ಪಡಿತರ ಚೀಟಿಗಳು ಕ್ಯಾನ್ಸಲೇಷನ್ ಆಗಿದೆ. ಇನ್ನೂ ಕೂಡ ಕ್ಯಾನ್ಸಲೇಷನ್ ಆಗೋದು ಬಾಕಿ ಇದೆ. ನಾನು ಆಗಲೇ ಹೇಳಿದಂಗೆ ಕೆಲವು ರಾಜ್ಯಗಳು ಸೀರಿಯಸ್ ಆಗಿ ಆ ಲಿಸ್ಟ್ ಏನು ಕೇಂದ್ರ ಸರ್ಕಾರದಿಂದ ಲಿಸ್ಟ್ನ ಕಳಿಸಿರ್ತಾರೆ ಅದನ್ನೆಲ್ಲ ವೆರಿಫೈ ಮಾಡಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. ಹಾಗಾಗಿ ಕ್ಯಾನ್ಸಲೇಷನ್ ನಾವು ಮಾಡಿಲ್ಲ, ಕ್ಯಾನ್ಸಲೇಷನ್ ಮಾಡಿರೋದು ರಾಜ್ಯ ಸರ್ಕಾರದವರು. ನಾವು ಬರೀ ಅನರ್ಹ ಕಾರ್ಡ್ಗಳನ್ನ ಗುರುತಿಸಿ ಕಳಿಸಿದ್ದೀವಿ ಅಷ್ಟೇ, ನಾವು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿಲ್ಲ ಅಂತ ಇದ್ರ ಬಗ್ಗೆ ಕೇಂದ್ರ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕ್ಲಾರಿಟಿನ ಕೊಟ್ಟಿದ್ದಾರೆ. ಹಾಗಾಗಿ ಈಗ 2.21 ಕೋಟಿ ಅಷ್ಟು ಅನರ್ಹ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದರಿಂದ ಹೊಸದಾಗಿ ಅವಕಾಶ ಕೊಡೋಣ, ಯಾರೆಲ್ಲ ಅರ್ಹರಿದ್ದಾರೆ ಅವರು ಕೂಡ ಈ ಯೋಜನೆಯ ಲಾಭನ ಪಡ್ಕೊಳ್ಳಿ. ಈಗ ಎಷ್ಟೊಂದು ಯೋಜನೆಗಳಿದೆ. BPL ಕಾರ್ಡಲ್ಲಂತೂ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಸಾಕಷ್ಟು ಯೋಜನೆಗಳಿದೆ. ಸಾಕಷ್ಟು ಪಿಂಚಣಿ ಹಣ ಅಂತಾಗಿರ್ಬೋದು, ಸ್ಟಾರ್ಟಪ್ ಬಿಸ್ನೆಸ್ಗಾಗಿರ್ಬೋದು ಸಾಕಷ್ಟು ಯೋಜನೆಗಳಿಂದ ಲಾಭ ಪಡ್ಕೋಬೋದು. ಹಾಗಾಗಿ ಈಗ ಇಷ್ಟು ಕ್ಯಾನ್ಸಲೇಷನ್ ಆಗಿದೆಯಲ್ಲ, ಹಾಗಾಗಿ ಹೊಸ ಅರ್ಜಿಯನ್ನು ಕೂಡ ಹೊಸ ಫಲಾನುಭವಿಗಳು ಕೂಡ ಆ್ಯಡ್ ಆಗಲಿ, ಯಾರೆಲ್ಲ ಅರ್ಹರಿದ್ದಾರೆ. ಯಾಕಂದರೆ ಲಕ್ಷಾಂತರ ಜನ ನಮ್ಮ ಕರ್ನಾಟಕದಲ್ಲೇ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡ್, ಅದರಲ್ಲೂ BPL ಕಾರ್ಡಿಗೆ ಅರ್ಜಿ ಸಲ್ಲಿಸಬೇಕಂತ. ಈಗ 3 ಕೋಟಿಯಷ್ಟು ಅರ್ಜಿನ ಸಲ್ಲಿಸ್ಬೋದು ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಇರುತ್ತೆ. ಇವರು ಈಗ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ. ಈಗ ಪರಿಷ್ಕರಣೆ ಬೇರೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಇದೆಲ್ಲ ಮುಗಿದ ಮೇಲೆ ಮೇ ಬಿ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಅನುಮತಿ ಕೊಡ್ತಾರೆ ಅನಿಸುತ್ತೆ ಹೊಸ BPL ಕಾರ್ಡ್ ಅರ್ಜಿ ಸಲ್ಲಿಸೋಕ್ಕೆ. ಇದು ಖಂಡಿತವಾಗ್ಲೂ ಭರ್ಜರಿ ಗುಡ್ ನ್ಯೂಸ್. ಪಾಪ ವರ್ಷಾನುಗಟ್ಲೆಯಿಂದ ಕಾಯ್ತಾ ಇದ್ದೀರಾ ಯಾರೆಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ನೀವುಗಳೆಲ್ಲ. ಕೊನೆಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಅತಿ ಶೀಘ್ರದಲ್ಲೇ ನಿಮಗೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ರಾಜ್ಯ ಸರ್ಕಾರದಿಂದ ಆಪ್ಷನ್ನ ಕೊಡ್ತಾರೆ. ಕೇಂದ್ರ ಸರ್ಕಾರದಿಂದ ಏನೋ ಒಪ್ಪಿಗೆ ಸಿಕ್ಕಿದೆ. ಈಗ ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಇರುತ್ತೆ. ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ನು ನಡೀತಾ ಇದೆ. ಈ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕೂಡ ಆಗ್ತಾ ಇರೋದ್ರಿಂದ
ಇದೆಲ್ಲ ಮುಗಿದ ಮೇಲೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಡ್ತಾರೆ ಅನಿಸುತ್ತೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಬೇರೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ತಿಳಿಸ್ತೀನಿ. ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.